ಆತನಿಗೆ ಕಡಿಮೆ ಬೆಲೆಗೆ ಚಿನ್ನ ಕೊಡುತ್ತೇನೆ ಅಂತ ನಂಬಿಸಿದ್ರು. ಮದುವೆಗೆ ಮುಂದಾಗಿದ್ದಂತಹ ಯುವಕ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅನ್ನೋ ಕಾರಣಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಒಂದು ಜೊತೆ ಬಳೆಯನ್ನು ಕೂಡ ಖರೀದಿ ಮಾಡಿರ್ತಾನೆ. ಆದರೆ ಖರೀದಿಯ ನಂತರ ಆತನಿಗೆ ತಿಳಿಯುತ್ತೆ ಇದು ಗೋಲ್ಡ್ ಅಲ್ಲ, ರೋಲ್ಡ್ ಗೋಲ್ಡ್ ಅಂತ. ಹಾಗಾಗಿ ಆತ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ಕಡಿಮೆ ಬೆಲೆಗೆ ಚಿನ್ನ ನೆಚ್ಚಿಕೊಂಡು ಕೆಟ್ಟ ಯುವಕ, ನಕಲಿ ಚಿನ್ನ ಕೊಟ್ಟು 5 ಲಕ್ಷ ವಂಚಿಸಿದ ಗ್ಯಾಂಗ್. ಚಿನ್ನವೂ ಇಲ್ಲ, ಹಣವೂ ಇಲ್ಲ, ಮದುವೆಯೂ ಇಲ್ಲ. ಇದೊಂಥರ ವಿಚಿತ್ರ ಸ್ಟೋರಿ. ಚಿನ್ನದ ಬೆಲೆ ಗಗನಕ್ಕೇರಿದೆ. ಗೊತ್ತಿದ್ದು ಕಡಿಮೆ ಬೆಲೆ ಚಿನ್ನದಾಸೆಗೆ ಬಿದ್ದ ಯುವಕನಿಗೆ ಹಾವೇರಿಯಲ್ಲೊಂದು ಗ್ಯಾಂಗ್ ಮಕ್ಮಲ್ ಟೋಪಿ ಹಾಕಿದೆ. ಹೌದು, ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಅಂಥದ್ದೊಂದು ಘಟನೆ ನಡೆದಿದೆ. ಸಂತೋಷ ನಿಂಗಪ್ಪ ಟೋಪೋಜಿ ಎಂಬ ಯುವಕ ನಕಲಿ ಚಿನ್ನ ಖರೀದಿಸಿ ವಂಚನೆಗೆ ಒಳಗಾಗಿದ್ದಾನೆ. ಮದುವೆ ನಿಶ್ಚಯವಾಗಿದ್ದ ಕಾರಣ ವಧುವಿಗೆ ಹಾಕೋದಕ್ಕೆ 100 ಗ್ರಾಂ ಚಿನ್ನದ ಬಳೆ ಖರೀದಿಸಿ ವಧುವಿಗೆ ನೀಡಿದ್ದಾರೆ. ಚಿನ್ನದ ಬಳೆ ನಕಲಿ ಅಂತ ತಿಳಿತಾ ಇದ್ದಂತೆ ವಧುವಿನ ಕಡೆಯವರು ಮದುವೆ ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಯುವಕನಿಗೆ ಆರ್ಥಿಕ ನಷ್ಟದ ಜೊತೆಗೆ ಮಾನಸಿಕ ಆಘಾತವೂ ಉಂಟಾಗಿದೆ. ಶಿವಮೊಗ್ಗ ಜಿಲ್ಲೆಯ ನಾಗೇನಹಳ್ಳಿ ಗ್ರಾಮದ ಬಳ್ಳಾರಿ ನಾಗ ಹಾಗೂ ಹಾನಗಲ್ ತಾಲೂಕಿನ ಹುಡೆ ಗ್ರಾಮದ ವಿಷ್ಣುಕಾಂತ್ ರಾವಲ್ ಈತನಿಗೆ ವಂಚಿಸಿದ್ದಾರಂತೆ. ಚಿನ್ನ ಮಾರಾಟದ ಹೆಸರಿನಲ್ಲಿ ವಂಚನೆ ಮಾಡಿದ್ದಾರೆ ಅಂತ ಸಂತೋಷ್ ಆರೋಪಿಸಿದ್ದಾನೆ. ಅಲ್ಲದೆ ಇದೇ ರೀತಿ ಇನ್ನೂ 3 ವ್ಯಕ್ತಿಗಳಿಗೆ ನಕಲಿ ಬಂಗಾರ ನೀಡಿ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ. ಮೊದಲು ನನ್ನ ಸ್ನೇಹಿತ ಆತನನ್ನ ಪರಿಚಯ ಮಾಡಿಸಿದ್ದು, ನಾನು ಖರೀದಿಸಿದ ನಂತರ ನಮ್ಮ ಊರಿನ ಇಬ್ಬರು ಖರೀದಿ ಮಾಡಿದ್ದಾರೆ. ಮೊದಲು ನಮಗೆ ಚಿನ್ನದ ಬಳಿಯನ್ನ ಕೊಟ್ಟು ನಂಬಿಸಿದ್ದಾರೆ. ನಂತರ ಹಣ ಕೊಟ್ಟಾಗ ರಾತ್ರಿ ನಕಲಿ ಬಂಗಾರ ಕೊಟ್ಟು ಮೋಸ ಮಾಡಿದ್ದಾರೆ ಅಂತ ದೂಷಿಸಿದ್ದಾನೆ. ಈ ಕುರಿತು ಹಾನಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕಡಿಮೆ ಬೆಲೆ ಚಿನ್ನ ಸಿಗುತ್ತೆ ಅಂತ ನಂಬಿದ ಸಂತೋಷನ ಬದುಕಿನಲ್ಲಿ ಈಗ ಆ ಸಂತೋಷವೇ ಇಲ್ಲದಂತಾಗಿದೆ. ನಕಲಿ ಬಂಗಾರ ತೆಗೆದುಕೊಂಡು ಮೋಸ ಹೋಗಿರುವ ಈತನಿಗೆ ಮದುವೆಯೂ ಇಲ್ಲದಂತಾಗಿದೆ. ಸದ್ಯ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಇನ್ನಾದ್ರೂ ಸಾರ್ವಜನಿಕರು ಇಂಥ ನಕಲಿ ಚಿನ್ನ ಮಾರುವವರ ಬಗ್ಗೆ ಎಚ್ಚರವಾಗಿರಬೇಕಷ್ಟೇ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.